ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ನಮ್ಮ ರೆಸಿಪಿ ಬಂದ್ಬಿಟ್ಟು ಮಸಾಲಾ ವೆಜ್ ಲೋಡೆಡ್ ಮ್ಯಾಗಿ. ಇದಕ್ಕೆ ಒಂದು ಪ್ಯಾನ್ ತಗೊಳ್ಳಿ, ಎಣ್ಣೆ ಹಾಕಿ, ಉಳ್ಳಾಗಡ್ಡಿ ಹಾಕಿ, ಫ್ರೈ ಆದ್ಮೇಲೆ ಅದಕ್ಕೆ ಒಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಹಾಕೊಳ್ಳಿ ಟೇಸ್ಟಿಗೋಸ್ಕರ. ಅದಕ್ಕೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಹಾಕೊಳ್ಳಿ. ಅದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ. ಅದಾದ್ಮೇಲೆ ಅದಕ್ಕೆ ಆಲೂಗಡ್ಡೆ ಹಾಕೊಳ್ಳಿ. ಅದಕ್ಕೆ ಸಣ್ಣಾಗಿ ಹೆಚ್ಚಿರುವಂತ ಬೀನ್ಸ್ ಹಾಕೊಳ್ಳಿ. ಇದು ಹೆಲ್ದಿ ಆಗಿರೋದ್ರಿಂದ ನಾವೆಲ್ಲ ತರಕಾರಿನ ಯೂಸ್ ಮಾಡಿ ಮಾಡ್ತಿದೀವಿ. ಈ ತರ ನೀವು ಒಂದ್ಸತಿ ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಆಪ್ಷನಲ್ ಆಗಿ ಬೇಕಾದ್ರೆ ನೀವು ಬಟಾಣಿನೂ ಹಾಕೋಬಹುದು. ಹಸಿ ಬಟಾಣಿ ಸಿಕ್ಕಿದ್ರೆ, ಸೀಸನ್ ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಬಿಡಿ, ಇಟ್ಸ್ ಆಪ್ಷನಲ್. ಬಟ್ ಬಟಾಣಿ ಹಾಕಿದ್ರೆ ಇಟ್ ಇಸ್ ವೆರಿ ಟೇಸ್ಟಿ. ಅದಕ್ಕೆ ಕ್ಯಾರೆಟ್ ಹಾಕೊಳ್ಳಿ. ಎಲ್ಲ ತರಕಾರಿನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ತರಕಾರಿ ಬೇಯೋವರೆಗೂ ಬಿಡಿ. ಅದಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕೊಳ್ಳಿ. ಸ್ವಲ್ಪ ಖಾರಕ್ಕೆ ಟೇಸ್ಟಿಗೆ ಅಂತ ಖಾರ ಪುಡಿ ಹಾಕೊಳ್ಳಿ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಎಲ್ಲ ಮಸಾಲದ್ದು ಸ್ಮೆಲ್ ಹೋಗೋವರೆಗೂ. ಲಾಸ್ಟಿಗೆ ಟೊಮೊಟೊ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ. ನಾವು 5 ಕಪ್ಸ್ ಹಾಕಿದೀವಿ. ನೀಟಾಗಿ ಕುದಿಯಕ್ ಬಿಡಿ. ಪೂರ್ತಿ ಕ್ಲೀನ್ ಆಗಿ ಕುದ್ದು ತರಕಾರಿ ಎಲ್ಲ ಬೆಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ನೋಡಿ, ನಮ್ಮ ನೀರು ಚೆನ್ನಾಗಿ ಕುದ್ದಿದೆ. ಇದಕ್ಕೆ ನಾವು ಮ್ಯಾಗಿನ ಹಾಕೋತಿದೀವಿ. ಮ್ಯಾಗಿನ ತುಂಬಾ ಚೆನ್ನಾಗಿ ಕ್ಲೀನಾಗಿ ಎಲ್ಲಾನು ಬಾಡಿಸಿದ್ಮೇಲೆ ಲಾಸ್ಟಿಗೆ ಮ್ಯಾಗಿ ಪೌಡರ್ನ ಲಾಸ್ಟಿಗೆ ಹಾಕಿ. ಅದು ನಮಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ. ನೋಡಿ, ನಮ್ಮ ಮ್ಯಾಗಿ ಈಸ್ ರೆಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.